ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳು, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDS ಪ್ಲಸ್ಸಲ್ಲಿ ಟೀಚರ್ ಮಾಡ್ಯೂಲನ್ನು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು, ಹೊಸ ಟೀಚರನ್ನು ಯಾವ ರೀತಿ ಆ್ಯಡ್ ಮಾಡಬೇಕು, ಯಾರಾದರೂ ರಿಟೈರ್ಡ್ ಆಗಿರೋ ಟೀಚರ್ನ, ಡೆತ್ ಆಗಿರೋ ಟೀಚರ್ನ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ MHRD UDS ಪ್ಲಸ್ನ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ UDS ಪ್ಲಸ್ ಅಂತ ಸರ್ಚ್ ಕೊಟ್ಟು UDS ಪ್ಲಸ್ ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಫಾರ್ ಆಲ್ ಮಾಡಿದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಗೋ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಟೀಚರ್ ಮಾಡಿಲ್ಲ ಅಂತ ಒಂದು ಆಪ್ಷನ್ಸ್ ಇದೆಯಲ್ವ, ಟೀಚರ್ ಮಾಡಿದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್, ಪಾಸ್ವರ್ಡ್, ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ DCF ಫೀಲ್ಡ್ ಡಾಟಾ ಅಂತ. ಸೊ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಅಕಾಡೆಮಿಕ್ ಇಯರ್ 25-26 ಇದೆ. ಇಲ್ಲಿ ಡಾಟಾ ಎಂಟ್ರಿ ಆ್ಯಕ್ಟಿವ್ ಇದೆ, ಇನ್ನೂ ಸರ್ಟಿಫೈಡ್ ಆಗಿಲ್ಲ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಡ್ಯಾಶ್ಬೋರ್ಡ್ ಕಾಣ್ತಾ ಇದೆ. ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟಿದೆ, ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟಿದೆ, ನೀವು ಎಷ್ಟು ಟೀಚರ್ನ ಅಪ್ಡೇಟ್ ಮಾಡಿದಿರಿ, ನಾನ್ ಟೀಚಿಂಗ್ ಎಷ್ಟು ಅಪ್ಡೇಟ್ ಮಾಡಿದಿರಿ. ಸೊ ಇದೆಲ್ಲ ಮಾಹಿತಿ ಇದೆ. ನಾವೇನು ಮಾಡಬೇಕು, ಫಸ್ಟಿಗೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಮಾಹಿತಿಯನ್ನು ನಾವು ಓಪನ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಇದೆಯಲ್ವಾ ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ. ಇಲ್ಲಿ ಟೋಟಲ್ ಅನ್ನೋ ನಂಬರ್ ಇದೆಯಲ್ವಾ, ಆ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅಟ್ ಪ್ರೆಸೆಂಟ್ ನಿಮ್ಮ ಶಾಲೆಯಲ್ಲಿ ಯಾವೆಲ್ಲ ಟೀಚರ್ಸ್ನ ನೀವು MHRD UDS ಪ್ಲಸ್ಸಲ್ಲಿ ಆ್ಯಡ್ ಮಾಡಿದರೋ ಆ ಎಲ್ಲ ಶಿಕ್ಷಕರ ಲೀಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೋಡ್ಬೋದು, ಇಲ್ಲಿ ಶಿಕ್ಷಕರ ಎಲ್ಲ ಮಾಹಿತಿ ಬರ್ತಿದೆ. ಇಲ್ಲಿ ಕೊನೆ ಕಾಲಮಿಗೆ ಬರ್ತಾ ಇದ್ದೇನೆ. ಸ್ಟೇಟಸ್ ನೋಡ್ಬೋದು, ಇನ್ಕಂಪ್ಲೀಟ್ ಅಂತ ಬಂದಿದೆ. ಅಂದರೆ ಆ ಶಿಕ್ಷಕರ ಮಾಹಿತಿ ಇನ್ನು ನಾವು ಕಂಪ್ಲೀಟ್ ಮಾಡಿಲ್ಲ, ಇನ್ಕಂಪ್ಲೀಟ್ ಅಂತ ಬಂದಿದೆ. ಸೊ ಈಗ ನಾವು ಶಿಕ್ಷಕರ ಮಾಹಿತಿನ ಕಂಪ್ಲೀಟ್ ಮಾಡಬೇಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಅಪ್ಡೇಟ್ ಕಾಲಮಲ್ಲಿ 3 ಆಪ್ಷನ್ಸ್ ಇದೆ. ಒಂದು ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ. ಸೊ ಒಬ್ಬ ಟೀಚರ್ನ ಈ 3 ಮಾಹಿತಿ ಅಪ್ಡೇಟ್ ಮಾಡಿದರೆ ಅವರದ ಸ್ಟೇಟಸ್ ಕಂಪ್ಲೀಟ್ ಆಗುತ್ತೆ. ಸೊ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನನಗೆ ತೋರಿಸ್ತೇನೆ. ಈಗ ಮೊದಲನೇದಾಗಿ ಇಲ್ಲಿ ಜನರಲ್ ಪ್ರೊಫೈಲ್ ಅಂತ ಐತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜನರಲ್ ಪ್ರೊಫೈಲ್ ಕ್ಲಿಕ್ ಮಾಡಿದರೆ ಆ ಶಿಕ್ಷಕರ ಒಂದು ಸಾಮಾನ್ಯ ಮಾಹಿತಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇರುವ ಎಲ್ಲ ಮಾಹಿತಿನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಏನಾದರೂ ಎಡಿಟ್ಗೆ ಅವಕಾಶ ಇದ್ದರೂ ಕೂಡ ಎಡಿಟ್ಗೆ ಅವಕಾಶ ಇದೆ. ಕೆಲವು ಮಾಹಿತಿ ಫ್ರೀಸ್ ಆಗಿರ್ತವೆ, ಅವನ್ನ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನೀವೇನು ಮಾಡಿ, ಎಡಿಟ್ ಮಾಡೋ ಅವಕಾಶ ಇರ್ತಕ್ಕಂಥ ಮಾಹಿತಿಗಳನ್ನ ಎಡಿಟ್ ಮಾಡಿಕೊಂಡು ನೀವೇನು ಮಾಡಿ, ಎಲ್ಲ ಅಪ್ಡೇಟ್ ಅಂತ ಇದೆಯಲ್ವ, ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಾವು ನೆಕ್ಸ್ಟ್ ಕಾಲಮಿಗೆ ಬಂದಿದ್ದೇವೆ, ಎರಡನೇದಕ್ಕೆ. ಸೊ ಇದರಲ್ಲಿ ನೋಡ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ಒಂದು ಚೆಕ್ ಮಾಡ್ಕೊಳ್ಳಿ. ನೀವು ಸರಿ ಇದ್ದರೆ ಹಂಗೆ ಅಪ್ಡೇಟ್ ಕೊಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ನೆಕ್ಸ್ಟ್ ಕೊನೆ ಆಪ್ಷನ್ಸಿಗೆ ಬಂದಿದ್ದೇವೆ. ಸೊ ಇಲ್ಲಿ ನೀವು ಕೂಡ ಇರೋ ಮಾಹಿತಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿ ಸರಿ ಇದ್ದರೆ ನೀವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಟೀಚರ್ಸ್ ಮಾಹಿತಿ ನೋಡ್ಬೋದು. ಇಲ್ಲಿ ಸ್ಟೇಟಸ್ಸು ಕಂಪ್ಲೀಟೆಡ್ ಅಂತ ಬಂದಿದೆ. ಓಕೆನಾ, ಕಂಪ್ಲೀಟ್ ಅಂತ ಬಂದಮೇಲೆ ಒಬ್ಬ ಶಿಕ್ಷಕರ ಮಾಹಿತಿ ಮುಗೀತು. ಓಕೆನಾ, ಈಗ ನೆಕ್ಸ್ಟ್ ಇದೇ ರೀತಿ ಮತ್ತೊಬ್ಬ ಶಿಕ್ಷಕರ ಮಾಹಿತಿ ಅಪ್ಡೇಟ್ ಮಾಡಬೇಕಂದ್ರೆ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ತಾ ಹೋಗಿ, ಅಪ್ಡೇಟ್ ನೆಕ್ಸ್ಟ್ ಅದಕ್ಕೆ ಕೊಡ್ತಾ ಹೋಗಿ ಆ ಶಿಕ್ಷಕರ ಮಾಹಿತಿ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಹೀಗೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ ಮಾಹಿತಿನ ಮೊದಲು ಅಪ್ಡೇಟ್ ಮಾಡಿ. ಓಕೆ, ಇರುವ ಎಲ್ಲ ಶಿಕ್ಷಕರ ಮಾಹಿತಿನ ಅಪ್ಡೇಟ್ ಮಾಡಿ ಆಯಿತು. ಈಗ ಕೆಲವು ಶಿಕ್ಷಕರು ನಮ್ಮಿಂದ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ, ಅಥವಾ ಡೆತ್ ಆಗಿದ್ದಾರೆ, ಅಥವಾ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಅವರ ಮಾಹಿತಿ ಕೂಡ ನಮ್ಮ ಶಾಲೆಯಲ್ಲಿದೆ. ಅವ್ರನ್ನ ಯಾವ ರೀತಿ ಲೆಫ್ಟ್ ಔಟ್ ಮಾಡೋದು ಅಂತ ಹೇಳೋದಾದರೆ ನೋಡಿ, ಇಲ್ಲಿ ಸ್ಟೇಟಸ್ ಆರ್ ಆಪ್ಷನ್ ಕಾಲಮಲ್ಲಿ ಒಂದು ಆಪ್ಷನ್ಸ್ ಇದೆ, ಲೆಫ್ಟ್ ಸ್ಕೂಲ್ ಅಂತ. ಆ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿದರೆ ಆ ಟೀಚರ್ಸ್ ಒಂದು ಸಂಪೂರ್ಣವಾದ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ರೀಸನ್ ಕೇಳುತ್ತೆ, ಯಾಕೆ ಅವ್ರು ಲೆಫ್ಟ್ ಔಟ್ ಮಾಡೋದಂತ. ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಇದೆ. ಅನ್ವಯ ಆಗ್ತಕ್ಕಂಥ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಿಮಾರ್ಕಲ್ಲಿ ಅದೇ ನೀವು ಏನು ರೀಸನ್ ಸೆಲೆಕ್ಟ್ ಮಾಡಿರ್ತೀರಲ್ವ ಅದೇ ಒಂದು ರೀಸನನ್ನು ಅಲ್ಲಿ ನೀವು ಟೈಪ್ ಮಾಡಿ ಅವರನ್ನು ನೀವು ಲೆಫ್ಟ್ ಔಟ್ ಮಾಡ್ಬೋದು. ಓಕೆನಾ. ಈಗ ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಸ್ಕೂಲ್ ಅಂತ ಇದೆ, ಅಂದರೆ ಶಾಲೆಯಲ್ಲಿ ಅವರು ಕರ್ತವ್ಯ ನಿರ್ವಹಿಸಿದ ಕೊನೆಯ ದಿನಾಂಕವನ್ನು ನೀವು ಇಲ್ಲಿ ಹಾಕ್ಬಿಟ್ಟು ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಆ ಟೀಚರ್ ಸಂಖ್ಯೆ ಏನಾಯಿತು, ಅವರು ಡ್ರಾಪ್ ಬಾಕ್ಸಿಗೆ ಹೋಗಿದ್ದಾರೆ. ಸರಿನಾ. ಹೀಗೆ ಯಾರಾದರೂ ಲೆಫ್ಟ್ ಔಟ್ ಮಾಡೋದಿದ್ರೆ ವಿತ್ ರೀಸನ್ ಅವ್ರನ್ನ ನಾವು ಲೆಫ್ಟ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ. ಈಗ ಸ್ಕೂಲ್ ಡ್ಯಾಶ್ಬೋರ್ಡಿಗೆ ಬರ್ತೇನೆ. ಸ್ಕೂಲ್ ಡ್ಯಾಶ್ಬೋರ್ಡಿಗೆ ಬಂದಾಗ ಇಲ್ಲಿ ನೋಡಿದೆ, ಇಲ್ಲಿ ರಿಫ್ರೆಶ್ ಅಂತ ಇರುತ್ತೆ. ಸೊ ಈ ರಿಫ್ರೆಶ್ ಮಾಡಿದರೆ ನಿಮ್ಮ ಒಂದು ಏನು ಅಪ್ಡೇಟ್ ಮಾಡಿರ್ತಲ್ಲ ಅದು ಇಲ್ಲ ಅಪ್ಡೇಟ್ ಆಗುತ್ತೆ. ಓಕೆನಾ. ಈಗ ಇಲ್ಲಿ 2 ಆಪ್ಷನ್ಸ್ ಇದೆ ನೋಡ್ಬೋದು. ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತ ಇದೆ, ಅಂದರೆ ಇದುವರೆಗೂ ಯಾವ ಶಿಕ್ಷಕರ ಮಾಹಿತಿ MHRD UDS+ ಅಲ್ಲಿ ಆ್ಯಡ್ ಆಗೇ ಇರೋದಿಲ್ಲೋ ಅಂತಹ ಶಿಕ್ಷಕರ ಮಾಹಿತಿಯನ್ನು ಆ್ಯಡ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಆ್ಯಡ್ ಟೀಚಿಂಗ್ ಸ್ಟಾಫ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರ ಎಲ್ಲ ಮಾಹಿತಿನ ಅಪ್ಡೇಟ್ ಮಾಡಿದರೆ ಆ ಶಿಕ್ಷಕರು ನಿಮಗೆ ಆ್ಯಡ್ ಆಗ್ತಾ ಹೋಗ್ತಾರೆ. ಇದು ಹೊಸ ಶಿಕ್ಷಕರನ್ನು, ಅಂದರೆ ಇದುವರೆಗೂ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಾಲೆ ಅಂತಲ್ಲ, ಯಾವುದೇ ಒಂದು ಶಾಲೆಯಲ್ಲಿ ಅವ್ರು ಆ್ಯಡ್ ಆಗಿಲ್ಲ MHRD UDS+ ಅಲ್ಲಿ ಅಂತನ್ನ ಈ ಆಪ್ಷನ್ಸ್ ಮೂಲಕ ನೀವು ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟು ಇನ್ನೊಂದು ಆಪ್ಷನ್ಸ್ ಇದೆ, ಇಂಪೋರ್ಟ್ ಸ್ಟಾಫ್ ಅಂತ. ನೋಡಿ, ಇಂಪೋರ್ಟ್ ಸ್ಟಾಫ್ ಅಂದರೆ ಈಗ ಕೆಲವು ಶಿಕ್ಷಕರು ವರ್ಗಾವಣೆಯಿಂದ ಬಂದಿರ್ತಾರೆ, ಅವರ ಮಾಹಿತಿನ ನಾವು MHRD UDS+ ಅಲ್ಲಿ ಆ್ಯಡ್ ಮಾಡಿರುವುದಿಲ್ಲ. ಅಂಥ ಶಿಕ್ಷಕರನ್ನು ನೀವು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಈ ಒಂದು ಆಪ್ಷನ್ಸ್ ಯೂಸ್ ಮಾಡಬೇಕು, ಇಂಪೋರ್ಟ್ ಸ್ಟಾಫ್ ಅಂತ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನ್ಯಾಷನಲ್ ಕೋಡ್ ಅಂತ ಕೇಳುತ್ತೆ. ಅವರ ಟೀಚರ್ ನ್ಯಾಷನಲ್ ಕೋಡು, ಡೇಟ್ ಆಫ್ ಬರ್ತ್ ಹಾಕಿ ನೀವು ಗೋ ಮೇಲೆ ಕ್ಲಿಕ್ ಮಾಡಿದರೆ ಅವರ ಒಂದು ಮಾಹಿತಿ ನಿಮಗೆ ಸಿಕ್ಕೋಗುತ್ತೆ. ನಿಮಗೆ ನ್ಯಾಷನಲ್ ಕೋಡ್ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಗೆಟ್ ನ್ಯಾಷನಲ್ ಕೋಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ಶಿಕ್ಷಕರ ಆಧಾರ್ ನಂಬರು, ಅವ್ರ ಡೇಟ್ ಆಫ್ ಬರ್ತ್ ಹಾಕಿದರೆ ಅವರ ಒಂದು ನ್ಯಾಷನಲ್ ಕೋಡ್ ಬರುತ್ತೆ. ಆ ನ್ಯಾಷನಲ್ ಕೋಡನ್ನು ನೀವು ಪಡ್ಕೊಂಡು ಅವ್ರ ಕೋಡು, ಡೇಟ್ ಆಫ್ ಬರ್ತ್ ಹಾಕಿ ನೀವು ಮಾಡ್ಕೋಬೋದು. ಓಕೆನಾ. ಇದು ಯಾವ ರೀತಿ ಮಾಡ್ಕೋಬೇಕು ಅಂತ, ಇಂಪೋರ್ಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ನೆನ್ಪಿಟ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಆಲ್ರೆಡಿ ಆ ಶಿಕ್ಷಕರ ಮಾಹಿತಿ ಬೇರೆ ಯಾವುದೋ ಶಾಲೆಗೆ ಇರ್ತದೆ, ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಶಿಕ್ಷಕರ ಮಾಹಿತಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಇಂಪೋರ್ಟ್ ಮಾಡ್ಕೋಬೇಕು, ಆ್ಯಡ್ ಮಾಡಿ. ಓಕೆ, ಈಗ ನಾವು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಟೀಚರ್ಸ್ನ ನಾವೇನು ಮಾಡಿದ್ವಪ್ಪ ಅಂದರೆ ಅವರ ಮಾಹಿತಿನ ಅಪ್ಡೇಟ್ ಮಾಡಿದ್ದೇವೆ, ಎಲ್ಲ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಕಂಪ್ಲೀಟ್ ಎಲ್ಲ ಆದಮೇಲೆ ನಾವು ನೆಕ್ಸ್ಟ್ ಲಾಸ್ಟ್ ಇಯರೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಸರ್ಟಿಫೈ ಮಾಡ್ತಾಯಿದ್ವಿ. ಸೊ ಈಗ ಇಲ್ಲಿ ಸರ್ಟಿಫೈ ಆಪ್ಷನ್ ಕೂಡ ಬಿಟ್ಟಿದ್ದಾರೆ, ಕ್ಲಿಕ್ ಹಿಯರ್ ಟು ಸರ್ಟಿಫಿಕೇಷನ್ ಅಂತ. ನೋಡಿ, ಈ ವರ್ಷ ನಾವು ಬರೀ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಸರ್ಟಿಫಿಕೇಟ್ ಮಾಡೋ ಹಾಗಿಲ್ಲ. ಈ ವರ್ಷ ಇನ್ನೂ 2 ಎಕ್ಸ್ಟ್ರಾ ಕೆಲಸಗಳನ್ನು ಮಾಡಿ ನಾವು ಸರ್ಟಿಫಿಕೇಷನ್ ಮಾಡಬೇಕು. ಈಗ ನೋಡಿ, ನಾನು ನಮ್ಮ ಶಾಲೆಗೆ ಇರ್ತಕ್ಕಂಥ ಎಲ್ಲ ಟೀಚರ್ಸ್ ಮಾಹಿತಿನ ಅಪ್ಡೇಟ್ ಮಾಡಿದ್ದೇನೆ, ಇನ್ಕಂಪ್ಲೀಟ್ 0 ಇದೆ. ಸೊ ಈಗ ಸರ್ಟಿಫಿಕೇಷನ್, ಕ್ಲಿಕ್ ಹಿಯರ್ ಟು ಸರ್ಟಿಫಿಕೇಷನ್ ಆಪ್ಷನ್ಗೆ ಹೋಗ್ತೇನೆ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ರಿಮಾರ್ಕನ್ನು ಹಾಕ್ಬಿಟ್ಟು ಸರ್ಟಿಫಿಕೇಷನ್ ಮಾಡ್ತೇನೆ. ಎರರ್ ಬರ್ತದೆ, ಅದೇನಂತ ನಿಮಗೆ ತೋರಿಸ್ತೇನೆ. ನೋಡಿ, ರಿಮಾರ್ಕ್ ಹಾಕಿ ಇಲ್ಲಿರೋ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸರ್ಟಿಫೈ ಮೇಲೆ ಕ್ಲಿಕ್ ಮಾಡಿದರೆ ಡಿ ಯು ವಾಂಟ್ ಟು ಪ್ರೊಸೀಡ್ ವಿತ್ ದ ಸರ್ಟಿಫಿಕೇಷನ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ಪ್ಲೀಸ್ ಅಪ್ಡೇಟ್ ಸ್ಟಾಫ್ ರಿಕ್ವೈರ್ಡ್ ಡೀಟೇಲ್ ಅಂತ ಕೇಳುತ್ತೆ. ಅಂದರೆ ಇಲ್ಲಿ ನೋಡಿ, ನಾವು ಇಲ್ಲಿ ಹೊಸ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಸೊ ಅದು ಯಾವುದಂತ ತೋರಿಸ್ತೇನೆ. ಇಲ್ಲಿ ಅಗೇನ್ ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಬರ್ತೇನೆ. ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಬಂದಾಗ ಇಲ್ಲಿ ನೋಡ್ಬೋದು ನಂಬರ್ ಆಫ್ ಟೀಚರ್ ಸ್ಟಾಫ್ ರಿಕ್ವೈರ್ಡ್ ಅಂತ ಹೊಸ ಆಪ್ಷನ್ ಆ್ಯಡ್ ಮಾಡಿದ್ದಾರೆ. ಅಂದರೆ ನಿಮ್ಮ ಒಂದು ಶಾಲೆಗೆ ರಿಕ್ವೈರ್ಡ್ ಆಗಿರ್ತಕ್ಕಂಥ ಟೀಚಿಂಗ್ ಸ್ಟಾಫ್ ಎಷ್ಟು ಜನ ಬೇಕು ಅನ್ನೋದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ LPS ಆದರೆ ಬರೀ ಪ್ರೈಮರಿ ತೋರಿಸುತ್ತೆ, HPS ಆದರೆ ಪ್ರೈಮರಿ ವಿತ್ ನೆಕ್ಸ್ಟ್ ಅಪ್ಪರ್ ಪ್ರೈಮರಿ ಕೇಳುತ್ತೆ. ಸೊ ಪ್ರೈಮರಿಗೆ ಎಷ್ಟು ನಿಮಗೆ ಅವಶ್ಯಕತೆ ಇದೆ ಟೀಚಿಂಗ್ ಸ್ಟಾಫು, ಅಪ್ಪರ್ ಪ್ರೈಮರಿಗೆ ಎಷ್ಟು ಅವಶ್ಯಕತೆ ಇದೆ ಅಂತನ ಇಲ್ಲಿ ನಂಬರ್ಸ್ ಹಾಕಬೇಕಾಗುತ್ತೆ. ಯಾವುದೇ ಅವಶ್ಯಕತೆ ಇಲ್ಲ ಅಂದರೆ 0 ಹಾಕಿ ಸೇವ್ ಮಾಡಿ. ಸೇವ್ ಮಾಡಿದರೆ ಅದು ಸ್ಟಾಫ್ ಡೀಟೇಲ್ಸು ಅಪ್ಡೇಟ್ ಆಯಿತು. ಮತ್ತು ಈಗ ನಾನು ಏನು ಮಾಡ್ತೇನೆ, ಈಗ ನೆಕ್ಸ್ಟ್ ಇನ್ನೂ ಒಂದು ಕೆಲಸ ಮಾಡಬೇಕು. ಏನಪ್ಪ ಅಂದರೆ ಇಲ್ಲಿ ಮ್ಯಾಪ್ ಅಂತ ಒಂದೊಂದು ಆಪ್ಷನ್ ಇದೆ ನೋಡಿ, ಮ್ಯಾಪ್ ಅಂತ
ಹೆಡ್ ಆಫ್ ದ ಸ್ಕೂಲ್ ಯಾರು, ಅಸಿಸ್ಟೆಂಟ್ ಹೆಡ್ ಆಫ್ ದ ಸ್ಕೂಲ್ ಯಾರು, ಅವರ ಮಾಹಿತಿ ಕೂಡ ನಾವಿಲ್ಲಿ ಮ್ಯಾಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಮ್ಯಾಪ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ವಿತಿನ್ ದ ಸ್ಕೂಲ್, ಫ್ರಮ್ ಅದರ್ ಸ್ಕೂಲ್, ಫ್ರಮ್ ಬ್ಲ್ಯಾಕ್ ಲೆವೆಲ್ ಅಂತ. ಸೊ ನೋಡ್ಬೋದು, ಕೆಲವು ಶಾಲೆಯಲ್ಲಿ ಶಿಕ್ಷಕರೇ ಇರೋದಿಲ್ಲ. ಅಂಥ ಟೈಮಲ್ಲಿ ಬೇರೆ ಶಾಲೆ ಶಿಕ್ಷಕರನ್ನು ಅಲ್ಲಿ ಅಸೈನ್ ಮಾಡಲಾಗಿರುತ್ತೆ. ಅಂಥ ಟೈಮಲ್ಲಿ ಫ್ರಮ್ ಅದರ್ ಸ್ಕೂಲ್ ಅಂತ ಇರುತ್ತೆ. ಇಲ್ಲ ಅಂದರೆ ಕೆಲವು ಸಾರಿ ಬ್ಲಾಕ್ ಹಂತದ ಅಧಿಕಾರಿಗಳನ್ನು ಅಲ್ಲಿ ಆ ಒಂದು ಸ್ಕೂಲ್ ಹೆಡ್ ಆಗಿ ಇನ್ಚಾರ್ಜ್ ತೊಗೊಂಡಿರ್ತಾರೆ. ಅಂಥವ್ರು ಫ್ರಮ್ ಬ್ಲ್ಯಾಕ್ ಲೆವೆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಇಲ್ಲ ಶಾಲೆಯವರೇ ಇನ್ಚಾರ್ಜ್ ಇದ್ದಾರೆ ಅಂದರೆ ವಿತಿನ್ ಸ್ಕೂಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹೆಡ್ ಆಫ್ ದ ಸ್ಕೂಲ್ ಯಾರು ಆಗಬೇಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಹೆಸರುಗಳು ಬರ್ತವೆ. ಸೊ ಅದರಲ್ಲಿ ಯಾರು ಹೆಡ್ ಆಫ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಅಸಿಸ್ಟೆಂಟ್ ಯಾರು ಅನ್ನೋದನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಡೇಟ್ ಅಂತ ಇರ್ತದೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿ ಯು ವಾಂಟ್ ಅಪ್ಡೇಟ್ ಡೀಟೇಲ್ಸ್ ಅಸಿಸ್ಟೆಂಟ್ ಹೆಡ್ ಆಫ್ ದ ಸ್ಕೂಲ್ ಅಂತ ಹೇಳುತ್ತೆ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಅವಾಗಲ್ಲಿ ಅವರ ಒಂದು HOS ಮತ್ತು ಅಸಿಸ್ಟೆಂಟ್ HOS ಡೀಟೇಲ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ, ಅವರು ಮ್ಯಾಪ್ ಆಗಿದ್ದಾರೆ ಅಂತ. ಓಕೆನಾ. ಸೊ ಈಗ ಮತ್ತೆ ಅಗೇನ್ ಸ್ಕೂಲ್ ಡ್ಯಾಶ್ಬೋರ್ಡಿಗೆ ಬರ್ತೇನೆ. ಈಗ ನೋಡ್ಬೋದು, ಈಗ ಸರ್ಟಿಫಿಕೇಷನ್ ಮಾಡ್ತೇನೆ. ಕ್ಲಿಕ್ ಹಿಯರ್ ಟು ಸರ್ಟಿಫಿಕೇಷನ್ಗೆ ಹೋಗ್ತೇನೆ. ಇಲ್ಲಿ ರಿಮಾರ್ಕನ್ನು ಬರೆದು ರಿಮಾರ್ಕನ್ನು ಹಾಕಿಬಿಟ್ಟು ಇಲ್ಲಿರುವ ಚೆಕ್ ಬಾಕ್ಸನ್ನು ರೈಟ್ ಮಾಡಿ ಸರ್ಟಿಫೈ ಮೇಲೆ ಕ್ಲಿಕ್ ಮಾಡ್ತೇನೆ. ಡಿ ವಾಂಟ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು ಸ್ಕೂಲ್ ಸರ್ಟಿಫೈಡ್ ಸಕ್ಸಸ್ಫುಲ್ ಅಂತ ಬಂತು. ಹಾಗೆ ಸ್ಕ್ರಾಲ್ ಮಾಡಿದ್ರೆ ಸ್ಟೇಟಸ್ ಸರ್ಟಿಫೈಡ್ ಆಗೋಗಿದೆ. ಸೊ ಹೀಗೆ ನೀವು ಶಿಕ್ಷಕರ ಮಾಹಿತಿಯನ್ನು ಮೊದಲು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಮಾಹಿತಿ ಕಂಪ್ಲೀಟ್ ಮಾಡಬೇಕು. ಯಾವುದಾದ್ರೂ ನಿಮ್ಮ ಶಾಲೆಯಿಂದ ಲೆಫ್ಟ್ ಔಟ್ ಆಗಿದ್ದರೆ ಅವ್ರನ್ನ ಲೆಫ್ಟ್ ಔಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇನ್ಕಂಪ್ಲೀಟ್ ನಿಮ್ಮದು 0 ಆಗಿರಬೇಕು. ನಂತರ ನಿಮಗೆ ರಿಕ್ವೈರ್ಡ್ ಸ್ಟಾಫನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಆ ಶಾಲೆಯ ಹೆಡ್ ಮತ್ತು HOD ಅಸಿಸ್ಟೆಂಟ್ HODಗಳನ್ನು ನೀವು ಮ್ಯಾಪ್ ಮಾಡಬೇಕು. ನಂತರ ನೀವು ಸರ್ಟಿಫೈ ಮಾಡಬೇಕಾಗುತ್ತೆ. ಇದಿಷ್ಟು ಮಾಡಿದರೆ ಟೀಚರ್ ಮಾಡ್ಯೂಲ್ ಈ ವರ್ಷಕ್ಕೆ ಕಂಪ್ಲೀಟೆಡ್. ಓಕೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ. ಥ್ಯಾಂಕ್ಸ್ ಫಾರ್